ಜೈ ಶ್ರೀ ಭದ್ರಕಾಳಿ ಒಡೆಯ ಶ್ರೀ ವೀರಭದ್ರ ತಂತ್ರ ಪ್ರಯೋಗ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರ, ಇಂದಿನ ಈ ವಿಡಿಯೋದಲ್ಲಿ ನಿಮಗೆ ಪರಿಚಯಿಸುತ್ತಿರುವ ಅತ್ಯದ್ಭುತವಾಗಿರ್ತಕ್ಕಂಥ ವನಸ್ಪತಿ ಅಥವಾ ಗಿಡಮೂಲಿಕೆ ಸಿಗೆ ಮಳೆ, ಸಿಗೆಕಾಯಿ, ಸಿಗೆ ಬಳ್ಳಿ ಅಂತಂದ್ಬಿಟ್ಟು ಕರಿತಕ್ಕಂಥದ್ದು. ಇದು ಸಿಗೆಕಾಯಿ ಅಂತಂದ್ಬಿಟ್ಟು ಇದನ್ನ ಕೆಲವೊಂದು ತಲೆ ಕೂದಲು ಸ್ನಾನ ಮಾಡಬೇಕಾದ್ರೆ, ಕೂದಲಿಗೆ ತಲೆ ಸ್ನಾನ ಮಾಡಬೇಕಾದ್ರೆ ಈ ಕಾಯಿನ ಸುಟ್ಟು ಸ್ನಾನ ಮಾಡೋಂಥದ್ದು ಇರ್ತದೆ. ಒಣಗಿದ ಮೇಲೆ ಇದನ್ನು ಪೌಡ್ರ್ ಮಾಡಿ ಆ ಪೌಡ್ರನ್ನ ತಲೆಗೆ ಹಾಕೊಂಡು ಸ್ನಾನ ಮಾಡೋಂಥದ್ದು ಇರ್ತದೆ. ಮತ್ತು ಇದನ್ನು ಕೆಲವೊಂದು ಆಯುರ್ವೇದಿಕ್ ಪದ್ಧತಿಗಳಲ್ಲಿ ಔಷಧಿ ಹಾಗೂ ಕೆಲವೊಂದು ತಲೆಗೆ ಸಂಬಂಧಪಟ್ಟ ಹಾಗೆ, ಕೂದಲಿಗೆ ಸಂಬಂಧಪಟ್ಟ ಹಾಗೆ ಇದನ್ನು ಬಳಸ್ತಕ್ಕಂಥದ್ದು ಇರ್ತದೆ. ಇಲ್ಲಿ ಒಂದು ಹಾಡೈತಲ್ಲ, ಸಿಗೆಯ ಸಪ್ಪಿಗೆ ರಾಗಿಯ ಮುದ್ದೆಗೆ ಒಳಿದನಪ್ಪ ಮಾದಪ್ಪ ಅಂತ. ಅದು ಆ ಸಿಗೆ ಮರ ಅಲ್ಲ, ಇದೇ ಬೇರೆ. ಇದರಲ್ಲಿ ಅದೇ ಜಾತಿ ಒಳಗೆ ಇದೇ ಒಂದು ಜಾತಿ ಬಳ್ಳಿ, ಒಂದು ಅಂಬು. ಇದು ಅಂಬು ಆಯಿತಾ. ಸಿಗೆ ಸೊಪ್ಪು ಅದನ್ನು ತೋರಿಸ್ತೀನಿ ಮುಂದಿನ ಒಂದು ಕಾಲಘಟ್ಟದಲ್ಲಿ, ಮುಂದಿನ ಒಂದು ದಿನಗಳಲ್ಲಿ. ಸೀಗೆ ಸೊಪ್ಪು ಹೆಂಗಿರ್ತದೆ, ಮಾದಪ್ಪಂಗೆ ಯಾವ ರೀತಿ ಭೋಗ ಮಡಗೋದು, ಯಾವ ರೀತಿ ಅಡುಗೆ ಮಾಡೋದು, ಮಾದಪ್ಪಂಗೆ ಕಟ್ಟುನಿಟ್ಟುಗಳೇನು, ಅದನ್ನ ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ. ಅದೇನೇ ಇರಲಿ, ಇದು ಒಂದು ಸಿಗೆಕಾಯಿ ಆಯಿತಾ. ಸಿಗೆಕಾಯಿ ತಲೆಗೆ ಹಾಕೊಂಡು ಸ್ನಾನ ಮಾಡ್ಕೊಳ್ಳೋಂಥದ್ದು ಒಂದು ವಿಚಾರ. ಎರಡನೇದು, ನಮ್ಮ ಒಂದು ಮಾಂತ್ರಿಕ, ತಾಂತ್ರಿಕ, ಅಗೋರ್ಪಂಥಿ ವಿದ್ಯೆ ಒಳಗೆ ಇದನ್ನು ಏನಕ್ಕೋಸ್ಕರ ಬಳಸ್ತೀವಿ ಅಂತಂದರೆ, ಇದು ಹೆಣ್ಣು ಸಿಗೆಕಾಯಿ. ಇದರಲ್ಲಿ 3 ಥರ ಇರ್ತದೆ. ಒಂದು ಹೆಣ್ಣು ಸಿಗೆಕಾಯಿ, ಒಂದು ಗಂಡು ಸಿಗೆಕಾಯಿ, ಇನ್ನೊಂದು ಬರೀ ಸಿಗೆ ಸೊಪ್ಪು ಆಯಿತಾ. ಬರೀ ಸಿಗೆ ಸೊಪ್ಪು ಅದು ಮಾದಪ್ಪಂಗೆ ಅಡುಗೆ ಮಾಡೋಂಥದ್ದು, ಅದು ಬೇರೆ. ಮತ್ತು ಹೆಣ್ಣು ಸಿಗೆಕಾಯಿ, ಗಂಡು ಸಿಗೆಕಾಯಿ ಬೇರೆ. ಗಂಡು ಸಿಗೆಕಾಯಿ ಅಂತಂದರೆ ದಪ್ಪ ಬರ್ತದೆ ಮತ್ತು ಪೂರ್ತಿ ನುಳ್ಚ್ಕೊಂಡಿರ್ತದೆ ಆಯಿತಾ. ಅದೇ ಒಂಥರ ಮರ ಬೆಳ್ದಂಗೆ ಬೆಳೀತದೆ ಅದು. ಇದೇ ಬೇರೆ, ಅದೇ ಬೇರೆ ಆಯಿತಾ. ಇದನ್ನೇನು ಬಳಸ್ತೀವಿ ಅಂತಂದರೆ, ಮಾಂತ್ರಿಕ ಲೋಕದಲ್ಲಿ ಕೆಲವೊಂದು ಯಾರಾದರೂ ನಮಗೆ ವಾಮಾಚಾರ, ಮಾಟ ಮಂತ್ರ, ತಂತ್ರ ಕುತಂತ್ರ ಪ್ರಯೋಗಗಳು ಏನಾದರೂ ಮಾಡಿಸಿರ್ತಾರೆ, ಮಾಟ ಮಂತ್ರಗಳು. ಹಿಂದಿನ ಕಾಲದೊಳಗೆ ಸಿಗೆಕಾಯಿ ಏನಕ್ಕಪ್ಪ ಬಳಸ್ತಾಯಿದ್ರು ಅಂತಂದರೆ ಇದೇ ವಿಚಾರಕ್ಕೆ. ಯಾರಾದರೂ ಮಾಟ ಮಂತ್ರ ಮಾಡಿದರು, ಯಾರಾದರೂ ಕಟ್ಟು ತಡೆ ಇನ್ನೊಂದು ಮತ್ತೊಂದು ನಮಗೆ ಸಮಸ್ಯೆಗಳನ್ನ ಉಂಟು ಮಾಡಿದರೆ, ವಿದ್ವೇಷಣ, ಉಚ್ಚಾಟನ, ಸ್ತಂಭನ, ಮೋಹನ, ಆಕರ್ಷಣ, ವಶೀಕರಣ, ಈ ಥರ ಷಟ್ಕರ್ಮ ಪ್ರಯೋಗಗಳು ನಮ್ಮ ಮೇಲೆ ಯಾರಾದರೂ ನಡೆಸಿದರೆ ಆ ದೋಷ ಪರಿಹಾರಕ್ಕೋಸ್ಕರವಾಗಿ ಸಿಗೆಕಾಯಿನ ಬಳಸ್ತಾಯಿದ್ರು. ಇವಾಗೆಲ್ಲ ಈ ಶಾಂಪು, ಸೋಪು ಈ ಥರದ್ದೆಲ್ಲ ಬಂದು ಸಿಗೆಕಾಯಿನ ಯಾರೋ ಅಷ್ಟಾಗಿ ಬಳಸಲ್ಲ. ಆಮೇಲೆ ಈ ಸಿಗೆಕಾಯಿ ಪೌಡ್ರು ಕಣ್ಣಿಗೆ ಹೋಯ್ತು ಅಂತಂದರೆ ಕಣ್ಣೆಲ್ಲ ಉರಿತೈತೆ ಅಂತಂದ್ಬಿಟ್ಟು ಅಷ್ಟಾಗಿ ಯಾರೂ ಬಳಸೋಕ್ಕೆ ಇಷ್ಟಪಡಲ್ಲ. ಕಣ್ಣಿಗೆ ಹೋದ್ರೆ ಏನು ಮರಯ, ಕಣ್ಣಿಗೆ ಹೋದ್ರೇನು 1-5 ನಿಮಿಷ 10 ನಿಮಿಷ ಉರಿತದೆ, ಆಮೇಲೆ ಸುಮ್ಮನೆ ಆಗ್ತದೆ ಅಲ್ವಾ. ಕಣ್ಣು ಶುದ್ಧಿ ಆಗ್ತದೆ. ಕಣ್ಣಿಗೆ ಇರೋ ನೀರು ಈಚೆ ಬಂತು ಅಂದರೆ ಕಣ್ಣು ಶುದ್ಧಿ ಆಗ್ತದೆ. ಅದೆಲ್ಲ ಏನು ತಪ್ಪಿಲ್ಲ. ಹಿಂದೆ ಋಷಿಮುನಿಗಳು, ಕೆಲವೊಬ್ಬರು ಅನುಭವ ಇರೋಂಥವ್ರು ಸುಮ್ಮನೆ ಅದು ಏನು ಮಾಡಿಕ್ಕಿ ಹೇಳ್ಬಿಟ್ಟು ಹೋಗಿಲ್ಲ. ಹಿರಿಕರು, ಬುದ್ಧಿವಾದಿಗಳು ಸುಮ್ಮನೆ ಏನೂ ಮಾಡಿಲ್ಲ ಮಗ. ಎಲ್ಲ ಬುದ್ಧಿಶಕ್ತಿನ ಅನುಸಾರವಾಗಿ ಇಟ್ಕೊಂಡೇ ಇಂಥವೆಲ್ಲ ಗಿಡಮೂಲಿಕೆಗಳ್ನ, ಇಂಥದ್ದೆಲ್ಲ ರಹಸ್ಯಗಳನ್ನ ಬಿಚ್ಚಿಟ್ಟಿರೋಂಥದ್ದು. ಅವರು ಇವೆಲ್ಲ ಹೇಳಿಲ್ಲ ಮಾಡಿಲ್ಲ ಅಂತಂದರೆ ನಮಗೂ ಗೊತ್ತಾಗ್ತಿಲ್ಲ, ನಿಮಗೂ ಗೊತ್ತಾಗ್ತಿರಲಿಲ್ಲ. ನಾವು ಇವತ್ತೊಂದು ಯೂಟ್ಯೂಬ್ ಚಾನಲ್ ಪ್ರಾರಂಭ ಮಾಡಿ ನಾವು ನಿಮ್ಗೆ ಹೇಳೋಕ್ಕಾಗ್ತಿರ್ಲಿಲ್ಲ. ಅವರೆಲ್ಲ ಹೇಳಿರೋದಕ್ಕೆ, ಅವರೆಲ್ಲ ಹೇಳಿ ನಾವು ತಿಳ್ಕೊಂಡಿರೋದಕ್ಕೆ, ನಾವು ಏನೋ ನಮಗೆ ಗೊತ್ತಿರೋಂಥ ಮಾಹಿತಿಗಳನ್ನ, ತಿಳಿದಿರೋಂಥ ಒಂದು ವಿದ್ಯೆನ ಬೇರೆಯವ್ರಿಗೆ ಹಂಚಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ನಿಮಗೆ ಹೇಳ್ತಾ ಇದ್ದೀವಿ ಆಯಿತಾ. ಇದೊಂದು ಭಾಗ. ಇದನ್ನು ಯಾರಿಗಾದರೂ ಮಾಟ ಮಂತ್ರ, ತಂತ್ರ ಕುತಂತ್ರ ಪ್ರಯೋಗಗಳು ಇಂಥವು ಏನಾದರೂ ಮಾಡಿದರೆ ಅವರು ನೆತ್ತಿ ಮ್ಯಾಕೆ ಈ ಕಾಯಿನ ಚೆನ್ನಾಗಿ ಸುಟ್ಟು ಅಥವಾ ಚೆನ್ನಾಗಿ ಬೇಯಿಸ್ಬಿಟ್ಟು ಅದಕ್ಕೆ ಬರೋಂಗೆ ಚೆನ್ನಾಗಿ ಕದ್ರಕಣಂಗೆ ಬೇಯಿಸ್ಬಾರ್ದು. ಸುಮಾರಾಗಿ ಬೇಯಿಸಿ ಅದೊಂದು ಸ್ವಲ್ಪ ಮೆತ್ತಗಾದಂಗೆ, ಈ ಅನ್ನ ಆತೈತಲ್ಲ, ಅನ್ನ ಆದಂಗೆ ಆಗಿಬಿಟ್ರೆ ಅದನ್ನ ಎತ್ಬಿಟ್ಟು ನೆತ್ತಿ ತಲೆ ಮೇಲೆ ಇಕ್ಕೊಂಡು ಚೆನ್ನಾಗಿ ಉಜ್ಕೊಂಡು
ತಲೆ ಸ್ನಾನ ಮಾಡ್ಕೊಂಡಾಗ ಅದೇನೇ ಒಂದು ಮಾಡಿದ್ರೂ ಆ ದೋಷ ಪರಿಹಾರ ಆಗ್ತದೆ. ಇದಕ್ಕೆ ಬ್ರಹ್ಮದಂಡಿನೂ ಸೇರಿಸ್ಬೋದು, ತಪ್ಪಿಲ್ಲ. ಬ್ರಹ್ಮದಂಡಿ ಮತ್ತು ಬಿಳಿ ಎಕ್ಕದ ಬೇರು, ಬ್ರಹ್ಮದಂಡಿ, ಬಿಳಿ ಎಕ್ಕದ ಬೇರು ಮತ್ತು ಈ ಸೀಗೆಕಾಯಿನ ಮೂರನ್ನು ಸೇರಿಸಿ ಚೆನ್ನಾಗಿ ನುಳ್ಚಿಬಿಟ್ಟು ಚೆನ್ನಾಗಿ ಕಿವುಚಿ ಅದನ್ನು ಈ ಗೊಜ್ಜು ಕಳಿಸ್ತಾರಲ್ಲ ಹಂಗೆಲ್ಲ ಕಳಿಸ್ಬಿಟ್ಟು ಅದನ್ನು ನೆತ್ತಿ ಮ್ಯಾಕೆ ತಳೆ ಬಡ್ಕೊಂಡು ಸೂರ್ಯನ ಕಿರಣಕ್ಕೆ ಒಂದು 10 ನಿಮಿಷ ನಿಂತ್ಕೊಂಡು ಆಮೇಲೆ ಹೋಗಿ ಸ್ನಾನ ಮಾಡೋದ್ರಿಂದ ಯಾರೇ ಏನೇ ಮಾಡಿಸಿದ್ರು ಮಾಟ ಮದ್ದು ಇನ್ನೊಂದು ಮತ್ತೊಂದು ಏನೇ ಮಾಡಿಸಿದ್ರು ಅದು ಪರಿಹಾರ ಆಗ್ತದೆ. ಇದು ಸುಲಭೋಪಾಯ ಆಯಿತಾ. ಗೊತ್ತಿರೋ ಅಂಥವ್ರು, ತಿಳಿದಿರೋ ಅಂಥವ್ರು, ಈ ಗಿಡನ ನೋಡಿರೋ ಅಂಥವ್ರು ಹೋಗಿ ಕಾಯಿ ಕಿತ್ಕೊಂಬಂದು ಈ ಥರ ಪ್ರಯೋಗ ಮಾಡ್ಕೊಳ್ಳಿ. ಯಾರಿಗೂ ಏನು ಕಾಸು ಕರಮಣಿ ಏನು ಕೊಡೋಂಗಿರಲ್ಲ. ಏನೋ ಆ ತಡೆ ಹೊಡಿ, ಆ ನಿಂಬೆಹಣ್ಣು ತಾಂಬ, ತೆಂಗಿನಕಾಯಿ ತಾಂಬ, ಅದನ್ನು ಮಾಡು ಇದನ್ನು ಮಾಡು, ಹಂಗೆ ಮಾಡು ಹಿಂಗೆ ಮಾಡು, ಆ ಥರದ್ದೆಲ್ಲ ಏನೂ ಇರಲ್ಲ. ಬರೀ ಸುಲಭದಲ್ಲೇ ಈ ಕೆಲಸವನ್ನು ನೀವು ಮಾಡ್ಕೊಳ್ಳೋ ಅಂಥದ್ದು ಇರ್ತದೆ ಆಯಿತಾ. ಬ್ರಹ್ಮದಂಡಿ ಏನು ಗಂಧಿಗೆ ಅಂಗಡಿ ಒಳಗೆ ಸಿಗ್ತದೆ, ಅದನ್ನು ತಗೊಂಬಂದ್ಬಿಟ್ಟು ಇದ್ರ ಜೊತೆ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಎಲ್ಲ ಇದು ಮಾಡ್ಕೊಂಡು ಒಂದು ಸ್ವಲ್ಪ ಹಾಲನ್ನು ಜೊತೆ ಮಿಕ್ಸ್ ಮಾಡ್ಕೊಂಡು ಎಲ್ಲ ಚೆನ್ನಾಗಿ ಕಿವುಚ್ಬಿಟ್ಟು ಕಲಸಿ ನೆತ್ತಿ ಮ್ಯಾಕೆ ಬಡ್ಕೊಂಡು ಒಂದು ಸ್ವಲ್ಪ ಒಂದು 10 ನಿಮಿಷ ಸೂರ್ಯನ ಕಿರಣದೊಳಗೆ ನಿಂತ್ಕೊಂಡು ಬೆಳಿಗ್ಗೆ ಸೂರ್ಯ ಉದಯ ಆತಾನಲ್ಲ, ಆ ಉದಯ ಆಗಂತ ಎಳೆ ಬಿಸಿಲು ಅಂತ ಕರೀತಾರಲ್ಲ, ಎಲೆ ಬಿಸಿಲು ನಿಂತ್ಕೊಂಡು ಆಮೇಲೆ ಹೋಗಿ ಒಂದು 10 ನಿಮಿಷ ಹೋಗಿ ಸ್ನಾನ ಮಾಡ್ಕೊಂಡು ಈಚೆ ಬಂದುಬಿಟ್ರೆ ಮೈ ಅಗ್ರ ಆಗ್ತದೆ, ದೇಹ ತಣ್ಣಗಾಗ್ತದೆ, ಮಾಡಿರೋಂಥ ವಾಮಾಚಾರ ಮಾಟ ಮಂತ್ರಗಳು ನಿವಾರಣೆ ಆಗ್ತದೆ. ಇದನ್ನು 3 ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ಮಾಡಬೇಕು ಆಯಿತಾ. ಇಷ್ಟು ಹೇಳ್ತಾ ಇದಕ್ಕಿನ್ನ ಕೆಲವೊಂದು ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಇದ್ದಾವೆ, ಅದು ನಮ್ಮ ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಜೈ ಶ್ರೀ ಭದ್ರಕಾಳಿ ಒಡೆಯ. ಓಂ ನಮೋ ವೀರಭದ್ರಾಯ. ಅತ್ಯಂತ ದಯಾಳುವೆ.